ಜೈ ಶ್ರೀರಾಮ್ ಜೈ ರಾಮ್ ನಮಸ್ಕಾರ. ನಿಮ್ಮ ಬಿಜಾಪುರ ಮಂದಿಗೆ ನಾನು ನಿಮ್ಮ ಚೋಟ ಸನ್ಮಿತ್ರಿ. ಇಲ್ಲಿ ನೋಡ್ರಿಪ್ಪ ನಮ್ಮ ಮಾಮಗಳ ಹೆಂಗೆ ಕಡ್ಡಿ ಕಟ್ ಮಾಡಕತ್ತಾರ. ಬಕೆಟ್ದಾಗ ಔಷಧಿ ಮಾಡ್ಯಾರಿ, ಇದ್ರ ಕಟ್ ಮಾಡಿದ ಕಡ್ಡಿ ಒಗದಾರ ನೋಡ್ರಿ. ಅವ್ರಿಗೆ ದಗ್ದ ಮಾಡಿ ಸುಸ್ತಾಗಿತತಿ. ಅಲ್ಲಿ ಒಂಚೂರಿ ನೀರ್ ಕೊಟ್ಟೆ ನೋಡ್ರಿ. ಹಿರಿಯರ ಪದ್ಧತಿ ಅಂತ ಬಂದೈತ್ರಿ. ಪೂಜೆ ಇದು ಮಾಡೋದಿತ್ತಂದ್ರ ಪೋಣ್ಯಾರ ಕಡೆ ಮಾಡ್ಸೋ ಪದ್ಧತಿ ಐತ್ರಿ. ಅದಕ್ಕೆ ನಮ್ಮ ಅಮ್ಮ ಮಾಡಕತ್ತಾರ ನೋಡ್ರಿ. ಸಣ್ಣ ಪೂಜೆ ಮಾಡೋದಿತ್ತಂದ್ರ ನಾವು ಪದ್ಧತಿ ಪ್ರಕಾರ ಮಾಡ್ತಾರ ನೋಡ್ರಿ. ಹೆಣ್ಮಕ್ಳು ಹಿಂಗ್ ಮಾಡ್ತಾರೇನ್ ಗೊತ್ತಿಲ್ರಿ, ಆದ್ರೆ ನಮ್ಮ ಅಮ್ಮ ಏನೋ ತಪ್ಪಲಾರ್ದ ಮಾಡದ್ ನೋಡ್ರಿ. ಏನೇ ಅನ್ರಿ ನೀವು, ನಮ್ಮ ಹಿಂದೂಗಳಲ್ಲಿ ಪದ್ಧತಿ ಮಾತ್ರ ಮಸ್ತ್ ಐತ್ರಿ. ಹೊಲದಾಗ ಏನೋ ಒಂದ್ ಕೆಲಸ ಮಾಡೋದಿತ್ತಂದ್ರ ಮೊದಲ್ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ. ಈ ವರ್ಷ ಅನ್ಕೋ ಮಳಿ ಐತೈತ್ರಿ. ನಮ್ಮ ರೈತರಿಗನ್ಕೋ ಬಾಳ್ ಗೋಳ್ ನೋಡ್ರಿ. ಯಾವ ಕೆಲ್ಸನು ಬಿಡಾಕ್ ಆಗಂಗಿಲ್ಲ, ಮಾಡ್ಬೇಕಂದ್ರ ಮಳಿ ಬಿಡಂಗಿಲ್ಲ. ಈ ವರ್ಷ ಅನ್ಕೋ ಚಿಟಿ ಮಳಿ ಐತಿ, ಎಲ್ಲಾ ಕೆಲ್ಸ ಫೆಂಡಿಗೆ ಉಳಿದ್ ಬಿಟ್ಟ ನೋಡ್ರಿಪ್ಪ. ಏನಾದ್ರೂ ನಮ್ಮ ರೈತರಿಗೆ ಬಾಳ್ ಕಷ್ಟ ಐತ್ ನೋಡ್ರಿಪ್ಪ. ನಮ್ಮ ಮಾಮಗಳಿಗೆ ಕುಡಿಯಾಕ ನೀರ್ ತಗೊಂಡ್ ಹೊಂಟಿನ್ ನೋಡ್ರಿಪ್ಪ ನಾ. ಪಾಪ ಅವ್ರಿಗೆ ಕೆಲಸ ಮಾಡಿ ದಂದಾರಿ. ಇಲ್ಲ ಹೊಸ ದ್ರಾಕ್ಷಿ ಹಚ್ಚಿವ್ರಿ. ಇದನ್ನ ರೆಡಿ ಮಾಡ್ಬೇಕಂದ್ರ ಫಸ್ಟ್ ಕಣ್ ಕಟ್ಬೇಕು ನೋಡ್ರಿ. ಈ ಕಣ್ ಕಟ್ಲಾಕು ಬಾಳ ಜಾನ್ರ್ ಬೇಕು ನೋಡ್ರಿಪ್ಪ. ನಮ್ಮ ಅಪ್ಪ ನೋಡ್ರಿಪ್ಪ ಹೆಂಗ್ ನಿತ್ತಾನ. ಹಿಂಗ್ ಕಣ್ ಕಟ್ಟಿದ್ರನ ನಾ ಮುಂದ ದ್ರಾಕ್ಷಿ ಪೇಡ ರೆಡಿ ಮಾಡಕ್ ಆಕೈತ್ ನೋಡ್ರಿ. ಯಾರು ವಿಡಿಯೋನು ನೋಡೋಲಾಗಿರಿ, ಫಾಲೋನು ಮಾಡಲಾಗಿರಿ, ಸಬ್ಸ್ಕ್ರೈಬ್ ಮಾಡೋಲಾಗಿರಿ. ಯಾಕೆ ನಮ್ಮ ಹಳ್ಳಿ ಜನರ ವಿಡಿಯೋ ನಿಮ್ಗೆ ಇಷ್ಟ ಆಗಲ್ಲ ಏನ್ರಿ? ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಂಗೆ ಮುಂದಿನ ವಿಡಿಯೋ ಮಾಡಕ್ ಮನಸ್ಸು ಬರ್ತೈತ್ರಿ. ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ರೀ. ಬಾಯ್.